ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಗ್ರಾಸ್ ಕಟರ್ ಇದರಿಂದ ನಮಗೆ ಏನು ಲಾಭ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು. ನಮಗೆ ಮೊದಲನೇದಾಗಿ ಮೇವಿಂದು ಮಿತವ್ಯಯ ಆಕತಿ. ನಾವು ಗ್ರಾಸ್ ಕಟರ್ದೊಳಗನ ನಾವು ಮೇವು ಕಟ್ ಮಾಡಿದಪ್ಪ ಅಂತಂದ್ರೆ ಅದು ಮೇವ ಒಟ್ಟು ವೇಸ್ಟ್ ಆಗೋದಿಲ್ಲ. ಮತ್ತು ಮೇವಿನ ಮಿತವ್ಯಯ ಭಾಳ ಆಕತ್ತಂತಿಕಾರ ನಾನು ಹೇಳ್ತಾನು. ಮತ್ತು ಎರಡನೇದಾಗಿ ಇದನ್ನು ನಾವು ಕಟ್ ಮಾಡ್ತೇವಲ್ಲ, ಈ ಕಟ್ ಮಾಡಿದ ಮೇವನ್ನ ದನಗಳು ಒಟ್ಟು ಎಲ್ಲ ಬಿಡ್ದಂಗೆ ತಿಂತಾವೆ. ನಾವು ಇದ್ರಾಗ ಯಾವ ಥರ ಮೇವು ಮಿಕ್ಸ್ ಮಾಡ್ಬೇಕಂತಂದ್ರೆ ಹೊಲ್ಸದ್ದು ಎಳಿದು ಆಮೇಲೆ ಒಂದು ಸ್ವಲ್ಪ ಒಣದು ಮಿಕ್ಸ್ ಮಾಡಿದ್ವು ಅಂತಂದ್ರೆ ತಿನ್ನಾಕ ಅಗದಿ ಚಲೋ ಆಕತ್ತಂತಿಕಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನು. ಮತ್ತು ಈ ಥರನಾಗಿ ನಾವು ಚಾಪ್ ಕಟ್ಟದೊಳಗೆ ಮೇವು ಕಟ್ ಮಾಡಿ ದನಗಳು ಹಾಕೋದ್ರಿಂದ ದನಗಳು ಹಾಲು ಭಾಳ ಹಿಂಡ್ತಾವಂತಿಕ್ಯಾರ. ನಾ ಈ ವಿಷಯವನ್ನು ನಾನು ರೈತರ ಮಿತ್ರರಿಗೆ ಹೇಳ್ತಾನು. ಮತ್ತು ಇದಲ್ಲ, ನಾವು ಚಾಪ್ ಕಟ್ಟದಾಗ ಏನು ಮೇವು ಕಟ್ ಮಾಡ್ತಾವಲ್ಲ, ಇದನ್ನು ನಾವು ದನಗಳು ಏನು ತಿಂದು ಬಿಟ್ಟಿರ್ತಾವಲ್ಲ, ಈ ದನಗಳು ತಿಂದು ಬಿಟ್ಟಿದ್ದನ್ನು ನಾವು ಅಡವಿಗೆ ಹೋಗೋದು ಅಂತಂದ್ರೆ ಭಾಳ ಲಗೋಟ ಇದು ಅಡವಿ ಹಾಕೊಳಿತಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನು. ಯಾಕಂದ್ರೆ ನಾವು ಎಷ್ಟು ಸಣ್ಣ ಕಟ್ ಮಾಡಿಬಿಟ್ಟವಲ್ಲ ಅದು ಹೊಳ್ಯಾಕೆ ಭಾಳ ಅನುಕೂಲ ಆಕತ್ತಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳಬಯಸ್ತೇನೆ.